ಈ ದೇವಾಲಯದ ನಿರ್ಮಾಣಕ್ಕಾಗಿ ಸುಮಾರು 52 ಟನ್ ತೂಕದ ಅಯಸ್ಕಾಂತವನ್ನ ಬಳಸಲಾಗಿದೆ. ಈ ದೇವಾಲಯವನ್ನ ರಥದಂತೆ ನಿರ್ಮಿಸಲಾಗಿದ್ದು 12 ಜೋಡಿ ಚಕ್ರಗಳು ಹಾಗೂ 6 ಕುದುರೆಗಳು ಈ ದೇವಾಲಯವನ್ನ ಎಳೆಯುತ್ತಾ ಇವೆ ಎನ್ನುವ ನಂಬಿಕೆ ಇದೆ. ಈ ದೇವಾಲಯದಲ್ಲಿ ವಾಸ್ತುಶಿಲ್ಪಿಯೊಬ್ಬನ ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆದರೆ ಅವನ ಶವ ಇನ್ನುವರೆಗೂ ಪತ್ತೆನೇ ಆಗಿಲ್ಲ. ಹಾಗಾದರೆ ಇಂತಹ ಅಪರೂಪದ ಅಚ್ಚರಿಯ ದೇವಾಲಯ ಯಾವುದು, ಎಲ್ಲಿದೆ, ಇದರ ರಹಸ್ಯವೇನು, ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರ್ಸಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಭಾರತದಲ್ಲಿರುವ ಪ್ರತಿಯೊಂದು ದೇವಾಲಯಗಳ ಐತಿಹ್ಯ ಹಾಗೂ ಅದರ ಒಂದೊಂದು ಅಚ್ಚರಿಯ ವಿಚಾರಗಳು ಆಧುನಿಕ ಜಗತ್ತನ್ನೇ ಆಶ್ಚರ್ಯಚಕಿತ ಮಾಡಿವೆ. ಇದರಲ್ಲಿ ಒಂದಾಗಿರುವುದೇ ಒರಿಸ್ಸಾದ ಕೊನಾರ್ಕ್ನ ಸೂರ್ಯ ದೇವಾಲಯ. ಯುನೆಸ್ಕೋದಿಂದ ವಿಶ್ವ ಪರಂಪರೆಯ ತಾಣ ಎಂಬ ಮಾನ್ಯತೆ ಪಡೆದಿರುವ ಈ ಸೂರ್ಯ ದೇವಾಲಯ ವಾಸ್ತವವಾಗಿ ಒಂದು ಕಲ್ಲಿನ ರಥ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. 24 ಚಕ್ರಗಳ ರಥದೊಳಗೆ ವಿರಾಜಮಾನನಾದಂತಹ ಸೂರ್ಯ ದೇವನ ಈ ಗುಡಿಯನ್ನು ಗಂಗವಂಶದ ದೊರೆ 3ನೇ ನರಸಿಂಹ ಆಳ್ವಿಕೆಯಲ್ಲಿ ಕಟ್ಟಲಾಗಿತ್ತು. 1984ರಲ್ಲಿ ಯುನೆಸ್ಕೋ ಈ ಸೂರ್ಯ ಮಂದಿರವನ್ನು ದಿ ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿಸುವುದು ಇದರ ಶ್ರೇಷ್ಠತೆಗೆ ಇನ್ನೊಂದು ಗರಿಯನ್ನು ಸೇರಿಸಿದೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನೆಂದರೆ ಅದು 2 ಕಲ್ಲುಗಳ ಮಧ್ಯೆ ಕಬ್ಬಿಣದ ಪ್ಲೇಟ್ ಬಳಕೆ ಮಾಡಿ ಈ ದೇವಾಲಯದ ನಿರ್ಮಾಣ ಮಾಡಲು ಕಬ್ಬಿಣದ ತೊಳೆಗಳನ್ನು ಬಳಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ 52 ಟನ್ ತೂಕದ ಅಯಸ್ಕಾಂತ ಅಂದರೆ ಮ್ಯಾಗ್ನೆಟ್ ಅನ್ನು ಕೂಡ ಇಲ್ಲಿ ಬಳಸಲಾಗಿದೆ. ಈ ದೇವಾಲಯದಲ್ಲಿ ಬಳಕೆ ಮಾಡಿರುವ ಮ್ಯಾಗ್ನೆಟ್ ಅಂದರೆ ಅಯಸ್ಕಾಂತದ ಅನನ್ಯ ವ್ಯವಸ್ಥೆಯ ಮೂಲಕ ದೇವಾಲಯದಲ್ಲಿರುವ ಮುಖ್ಯ ವಿಗ್ರಹವು ತೇಲುವಂತೆ ಮಾಡಲಾಗಿತ್ತು ಎಂದು ನಂಬಲಾಗಿದೆ. ಇದೇ ಕಾರಣ ಈ ದೇವಾಲಯದ ವಿಗ್ರಹ ಗಾಳಿಯಲ್ಲಿ ತೇಲುತ್ತಾ ಇರುತ್ತದೆ. ಇದರೊಂದಿಗೆ ದೇವಾಲಯದಲ್ಲಿರುವ ವಿಗ್ರಹವನ್ನು ಸೂರ್ಯರಶ್ಮಿ ನೇರವಾಗಿ ಚಿಂಬಿಸುವಂತಹ ನಿಪುಣ ವಾಸ್ತುಶಿಲ್ಪವನ್ನು ಇಲ್ಲಿ ಬಳಕೆ ಮಾಡಲಾಗಿದ್ದು, ವಿಗ್ರಹದ ಕೇಂದ್ರದಲ್ಲಿರುವ ವಜ್ರಕ್ಕೆ ಸೂರ್ಯರಶ್ಮಿ ತಾನಾಗಿಯೇ ಪ್ರತಿನಿತ್ಯ ನೇರವಾಗಿ ಅದರ ಸೂರ್ಯನ ಕಿರಣಗಳು ಇದರ ಮೇಲೆ ಬೀಳುತ್ತವೆ. ಈ ದೇವಾಲಯವು 100 ದಶಕಗಳಿಂದ ಸಮುದ್ರದ ತಟದಲ್ಲಿ ಭದ್ರವಾಗಿ ನಿಂತಿದೆ. ದೇವಾಲಯದ ಮುಖ್ಯ ಅಯಸ್ಕಾಂತವನ್ನು ಇತರ ಅಯಸ್ಕಾಂತದೊಂದಿಗೆ ಯಾವ ರೀತಿಯಲ್ಲಿ ಅಲಂಕರಿಸಲಾಗುತ್ತೆಂದು ದೇವಾಲಯದ ವಿಗ್ರಹ ಗಾಳಿಯಲ್ಲಿ ತೇಲುತ್ತಿದ್ದಂತೆಯೇ ನಿಮಗೆ ಗೊತ್ತಾಗುತ್ತದೆ. ಆದರೆ ಈ ಶಕ್ತಿಯ ಮ್ಯಾಗ್ನೆಟ್ ವ್ಯವಸ್ಥೆಯಿಂದಾಗಿ ಆಧುನಿಕ ಕಾಲದ ಆರಂಭದಲ್ಲಿ ಸಮಸ್ಯೆ ಆಗಲು ಪ್ರಾರಂಭಿಸಿತು. ಇದರ ಸೆಳೆತದಿಂದ ಬೃಹತ್ ಹಡಗುಗಳು ದೇವಾಲಯದ ಹತ್ತಿರ ಸೆಳೆಯುವಂತೆ ಮಾಡುತ್ತಿತ್ತು. ಈ ಕಾರಣದಿಂದಲೇ ಬ್ರಿಟಿಷರು ಇಲ್ಲಿ ಒಳಗಿದ್ದ ಅಯಸ್ಕಾಂತವನ್ನು ತೆಗೆದುಕೊಂಡು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗಿದ್ದರೆನ್ನುವ ಐತಿಹ್ಯ ಸಾರುತ್ತದೆ. ಆದರೆ ಇದನ್ನು ತೆಗೆದ ಬಳಿಕ ದೇವಾಲಯದ ಸಮತೋಲನವೇ ಹದಗೆಟ್ಟು ಹೋಗಿತ್ತು. ಕಾಲಕ್ರಮೇಣ ಇದು ಇಡೀ ದೇವಾಲಯದ ಕಾಂತಿಯನ್ನು ಕಳೆದುಕೊಂಡು ಗೋಡೆಗಳ ಕಲ್ಲುಗಳು ಬೀಳಲು ಪ್ರಾರಂಭಿಸಿದವು. ಇದೇ ಕಾರಣ ಇವತ್ತಿನವರೆಗೂ ಕೊನಾರ್ಕ್ನ ಈ ದೇವಸ್ಥಾನ ಅತ್ಯಂತ ಸೂಕ್ಷ್ಮವಾಗಿದೆ. ಯಾವುದೇ ಸಂದರ್ಭದಲ್ಲೂ ಇದು ಬೀಳುವ ಸಾಧ್ಯತೆ ಇದೆ ಎಂದು ಇಲ್ಲಿನ ಅಧಿಕಾರಿಗಳು ತಿಳಿಸುತ್ತಾರೆ. ಕೋನಾರ್ಕ್ ದೇವಾಲಯ ನೋಡಲು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ರಹಸ್ಯಮಯ ದೇವಾಲಯ ಕೂಡ ಹೌದು. ಈ ದೇವಾಲಯದಲ್ಲಿ ವಾಸ್ತುಶಿಲ್ಪಿಯೊಬ್ಬನ ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ನಂಬಲಾಗಿದೆ. ಆದ್ದರಿಂದ ಈ ದೇವಾಲಯದಲ್ಲಿ ಇಲ್ಲಿಯವರೆಗೂ ಅಂದಿನಿಂದ ಯಾವ ಪೂಜೆಯೂ ಕೂಡ ನಡೆಸಲಾಗುವುದಿಲ್ಲ. ಇನ್ನು ಕೆಲವು ವಾಸ್ತುಶಾಸ್ತ್ರ ಹೇಳುವ ಪ್ರಕಾರ ಈ ದೇವಾಲಯದ ವಾಸ್ತುವನ್ನು ಸರಿಯಾಗಿ ನಿರ್ಮಿಸಿಲ್ಲ. ಈ ದೇವಾಲಯವು ವಾಸ್ತು ದೋಷವನ್ನು ಹೊಂದಿದೆ. ಆದ್ದರಿಂದ ಇಲ್ಲೇ ಪೂಜೆ ನಡೆಸಲು ಸಾಧ್ಯವಿಲ್ಲ ಎಂದು ನಂಬಲಾಗಿದೆ. ಕೋನಾರ್ಕ್ ಎಂಬ ಶಬ್ದ ಸಂಸ್ಕೃತದ ಕೋನ ಅಂದರೆ ಇಂಗ್ಲಿಷ್ನಲ್ಲಿ ಆಂಗಲ್ ಹಾಗೂ ಆರ್ಕ್ ಅಂದರೆ ಸೂರ್ಯ, ಇವು ಎರಡರಿಂದ ಕೋನಾರ್ಕ್ ಎಂಬ ಶಬ್ದ ಹುಟ್ಟಿಕೊಂಡಿದೆ. ಭಾರತದ ಅತಿ ಪ್ರಾಚೀನ ಕಾಲದಲ್ಲಿ ಅತ್ಯುತ್ತಮವಾದ ವಾಸ್ತುಶಿಲ್ಪ ಮಾದರಿಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವುದರಲ್ಲಿ ಯಶಸ್ವಿಯಾಗಿತ್ತು ಎನ್ನುವುದಕ್ಕೆ ಈ ದೇವಾಲಯವೇ ಸಾಬೀತುಪಡಿಸುತ್ತದೆ. ವಿಶೇಷ ಏನೆಂದರೆ ಇಡೀ ಕೊನಾರ್ಕ್ ದೇವಾಲಯದ ವಿನ್ಯಾಸ ಸೂರ್ಯ ರಥದ ರೂಪದಲ್ಲಿ ರಚನೆಯಾಗಿದೆ. ಈ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ಅದು ಜಗತ್ತಿನ ಅತಿ ದೊಡ್ಡ ಗಡಿಯಾರನ್ನು ಹೋಲುವ ನೆರಳಿನ ಗಡಿಯಾರ ಸನ್ ಡಯಲ್ ಇಲ್ಲೇ ಇರೋದು. ಸಂಶೋಧಕರು ಹೇಳುವ ಪ್ರಕಾರ ಗಡಿಯಾರವನ್ನು ಈ ಚಕ್ರವನ್ನು ಬಳಸಿಯೇ ನಿರ್ಮಿಸಲಾಗಿತ್ತು ಎಂದು ನಂಬಲಾಗಿದೆ.
ಹೌದು, 12 ಜೊತೆ ಚಕ್ರಗಳನ್ನು ಹೊಂದಿದ್ದು ನೆರಳಿನ ಗಡಿಯಾರ ಅಂದ್ರೆ ಸನ್ ಡಯಲ್ ಸಮಯವನ್ನು ನಿಖರವಾಗಿ ಹೇಳುತ್ತದೆ. ಸೂರ್ಯೋದಯದ ನಂತರ ಒಂದು ನಿರ್ದಿಷ್ಟ ಸಮಯದಲ್ಲಿ ಸೂರ್ಯನ ಕಿರಣಗಳು ದೇವಾಲಯದೊಳಗಿನ ಗರ್ಭಗುಡಿಯನ್ನು ಪ್ರವೇಶಿಸಿ ಅಲ್ಲಿರುವ ವಿಗ್ರಹಕ್ಕೆ ಒಂದೇ ಕಿರಣದಿಂದ ಬೆಳಕನ್ನು ನೀಡುವ ಅತ್ಯಂತ ವಿಸ್ಮಯಕಾರಿ ಘಟನೆ ಇಲ್ಲಿ ಪ್ರತಿನಿತ್ಯ ನಡೆಯುತ್ತದೆ. ಹಾಗೂ ಈ ಕಾರಣಕ್ಕಾಗಿಯೇ ಈ ದೇವಾಲಯವನ್ನು ಸನ್ ಟೆಂಪಲ್ ಎಂದು ಕೂಡ ಕರೆಯಲಾಗುತ್ತದೆ. ಅನಾದಿ ಕಾಲದಿಂದಲೂ ಒರಿಸ್ಸಾದ ಕರಾವಳಿ ಭಾಗದಲ್ಲಿ ಒಂದು ಬಂದರು ಇತ್ತು. ಈ ದೇವಾಲಯವನ್ನು ಹಾಗೂ ಬಂದರವನ್ನು ಗಂಗರಾಜರು ನಿರ್ಮಿಸಿದ್ದರು ಎಂದು ನಂಬಲಾಗಿದೆ. ಈ ದೇವಾಲಯದ ರಚನೆಯು ಕಳಿಂಗ ಶೈಲಿಯನ್ನು ಹೊಂದಿದೆ. ಕೋನಾರ್ಕ್ ಸೂರ್ಯ ದೇವಾಲಯದಲ್ಲಿ ಸೂರ್ಯ ದೇವನನ್ನು ರಥದ ಮೇಲೆ ಪೂಜಿಸಲಾಗುತ್ತದೆ. ದೇವಾಲಯವನ್ನು ರಥದಂತೆ ನಿರ್ಮಿಸಲಾಗಿದ್ದು 12 ಜೋಡಿ ಚಕ್ರಗಳು ಹಾಗೂ 6 ಕುದುರೆಗಳು ಈ ದೇವಾಲಯವನ್ನ ಅಂದ್ರೆ ಈ ದೇವಸ್ಥಾನವನ್ನ ಎಳೆಯುತ್ತಿದೆ ಎಂದು ನಂಬಲಾಗಿದೆ. ದೇವಾಲಯದಲ್ಲಿರುವ ಪ್ರತಿಯೊಂದು ಕಲ್ಲಿನ ಮೇಲೆ ವಾಸ್ತುಶಿಲ್ಪದ ಕಲೆಯನ್ನು ನೀವು ನೋಡಬಹುದು. 12 ಚಕ್ರಗಳು ವರ್ಷದ 12 ತಿಂಗಳುಗಳನ್ನು ಪ್ರತಿನಿಧಿಸುತ್ತವೆ ಎಂದು ಐತಿಹ್ಯ ಸಾರುತ್ತದೆ. ಪ್ರಸ್ತುತ 6 ಕುದುರೆಗಳಲ್ಲಿ ಕೇವಲ 1 ಕುದುರೆಯನ್ನು ಮಾತ್ರ ನಾವಿಲ್ಲಿ ನೋಡಬಹುದು. ಈ ದೇವಾಲಯದಿಂದ ಸೂರ್ಯನ ಕಿರಣಗಳನ್ನು ನೋಡುವುದೇ ಅದ್ಭುತ. ಸೂರ್ಯೋದಯ, ಸೂರ್ಯನ ಕಿರಣವನ್ನು ಹಾಗೂ ಸೂರ್ಯಾಸ್ತದ ಕಿರಣವನ್ನು ನಾವಿಲ್ಲಿ ಕಣ್ತುಂಬ ನೋಡಬಹುದು. ಕೋನಾರ್ಕ್ ಸೂರ್ಯ ದೇವಾಲಯವು 3 ಮಂಟಪಗಳನ್ನು ಹೊಂದಿದ್ದು, ಆದರೆ ಇದೀಗ ಕೇವಲ 2 ಮಂಟಪಗಳನ್ನು ಮಾತ್ರ ನೀವು ನೋಡಬಹುದು. ಬಾಕಿ 2 ಮಂಟಪಗಳು ಕುಸಿದು ಹೋಗಿವೆ. ಈ ದೇವಾಲಯದಲ್ಲಿ ಸೂರ್ಯನ 3 ಪ್ರತಿಮೆಗಳೆಂದರೆ, ಒಂದು 7 ಅಡಿ ಎತ್ತರವುಳ್ಳ ಸೂರ್ಯನ ಬಾಲಾವಸ್ಥೆಯ ವಿಗ್ರಹ, ಎರಡನೇದಾಗಿ 9 ಅಡಿ ಎತ್ತರದ ಸೂರ್ಯನ ಪ್ರೌಢಾವಸ್ಥೆಯ ವಿಗ್ರಹ ಹಾಗೂ 3.5 ಅಡಿಯ ಸೂರ್ಯನ ವೃದ್ಧಾಪ್ಯ ವಿಗ್ರಹವನ್ನು ನೀವು ಇಲ್ಲಿ ಕಾಣಬಹುದು. ದೇವಾಲಯದ ಮುಖ್ಯ ದ್ವಾರದಲ್ಲಿ 2 ಸಿಂಹಗಳು ಆನೆಗಳ ಮೇಲೆ ದಾಳಿ ಮಾಡುತ್ತಿರುವ ಕೆತ್ತನೆಯನ್ನು ಕೂಡ ನೀವು ನೋಡಬಹುದು. ಇದನ್ನ ಈಗ ಒರಿಸ್ಸಾ ಸರ್ಕಾರ ತನ್ನ ಲಾಂಛನವನ್ನಾಗಿ ಬಳಸಿಕೊಂಡಿದೆ. ಈ ದೇವಾಲಯದ ಪ್ರವೇಶ ದ್ವಾರದಲ್ಲಿ ನಟ ಮಂದಿರವಿದ್ದು, ಇಲ್ಲಿ ನರ್ತಿಕಿಯರು ತಮ್ಮ ನೃತ್ಯ ಸೂರ್ಯದೇವನಿಗೆ ಅರ್ಪಿಸುತ್ತಿದ್ದಾರೆ. ದೇವಾಲಯದ ಗೋಡೆಗಳ ಮೇಲೆ ವಿವಿಧ ರೀತಿಯ ಕಾಮ ಪ್ರಚೋದಕ ಆಕೃತಿಗಳನ್ನು ಕೆತ್ತಲಾಗಿದೆ. ಈ ಕೆತ್ತನೆಯನ್ನ ಕಾಮಸೂತ್ರದಿಂದ ಅಳವಡಿಸಿಕೊಳ್ಳಲಾಗಿದೆ ಎಂದು ನಂಬಲಾಗಿದೆ. ಅಂದ ಹಾಗೆ ಈ ಆಶ್ಚರ್ಯ ಕುತೂಹಲಕಾರಿ ದೇವಸ್ಥಾನ ಒರಿಸ್ಸಾ ರಾಜ್ಯದ ಭುವನೇಶ್ವರದಿಂದ ಕೇವಲ 71 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ವಿಶಾಖಪಟ್ಟಣ, ಭುವನೇಶ್ವರ, ಕಟಕ್, ಕೋಲ್ಕತ್ತಾಗೆ ಹೋದರೆ ದಯವಿಟ್ಟು ಕೋನಾರ್ಕ್ ದೇವಸ್ಥಾನವನ್ನ ತಪ್ಪದೆ ಭೇಟಿ ಕೊಡಿ. ಹಾಗೆಯೇ ಅಲ್ಲಿಂದ ಪುರಿ ಜಗನ್ನಾಥ ದೇವಸ್ಥಾನವನ್ನು ಕೂಡ ನೀವು ಭೇಟಿ ಕೊಡಬಹುದು. ಸ್ನೇಹಿತರೆ, ಇಂತಹದೇ ಅದ್ಭುತವಾದಂತಹ ದೇವಾಲಯಗಳ ಪರಿಚಯವನ್ನ ಮುಂದಿನ ಸಂಚಿಕೆಯಲ್ಲೂ ಕೂಡ ಮಾಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್.